ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಲಾಸ್ಟ್ ವಿಡಿಯೋದಲ್ಲಿ ಈ ಲವಂಗ ಸ್ಟಿಚ್ ಫ್ಲವರ್ ಡಿಸೈನ್ ಸರ್ಕಲ್ ಶೇಪಲ್ಲಿ ಹಾಕೋದು ಯಾವ ಥರ ಅಂತ ನಾನು ನಿಮಗೆ ತೋರಿಸಿದ್ದೆ. ಬಟ್ ಈಗ ಅದರ ಔಟ್ಲೈನಾಗಿ ಬೀಡ್ಸ್ ಹಾಕ್ತೀವಿ, ಅಂದರೆ ಅದ್ರ ಸುತ್ತಲೂ ಕೆಲವು ಬೀಡ್ಸ್ ಹಾಕ್ತಿದ್ದೀವಿ ಡಿಸೈನಾಗಿ. ಆ ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಈಗ 3 ಲೈನು ಬೀಡ್ಸ್ ಹಾಕಂತ ಬಿಟ್ಟಿದ್ದೀನಲ್ಲ, ಅದು ಈ ಕಡೆಯಿಂದ ಬಾರ್ಡ್ರ್ ಕಡೆ ಒಂದು 3mm ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಬಟ್ ಲಾಕ್ ಹಾಕ್ಬೇಕಾದ್ರೆ ನೀಟಾಗಿ ಹಾಕಿ, ಫುಲ್ ಟೈಟಾಗಿ ಎಳೆದು ನೋಡಿ ಅದು ಲಾಕ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಹಾಕಿ ನೋಡಿ. 4mm ಬೀಡ್ಸ್ ಒಂದು ಮತ್ತು ಕಟ್ ವರ್ಕ್ ಬೀಡ್ಸ್ 2 ಹಾಕ್ತಿದ್ದೀನಿ. ಈಗ ವಿ ಶೇಪಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ವಿ ಶೇಪಲ್ಲಿ ಹಾಕಿ ಮಧ್ಯದಲ್ಲಿ ಮತ್ತು ಇನ್ನೊಂದು ಲೈನ್ ಬಂದಿರೋ ಥರ ಹಾಕ್ತಾಯಿದ್ದೀನಿ. ಇದು ಸೆಂಟ್ರ್ 3 ಲೈನ್ ಬಂದಿದೆಯಲ್ಲ, ಆ ಸೆಂಟ್ರ್ ಲೈನಿಂದನೇ ತೊಗೊಂಡಿದ್ದೀನಿ. ಅದು ಸೆಂಟ್ರ್ ಪಾಯಿಂಟಾಗಿ ಬರ್ಬೇಕಂತ. ಈಗ ಮತ್ತೆ ಅದನ್ನ ಲಾಕ್ ಮಾಡಲ್ಲ, ಮತ್ತೆ ಇನ್ನೊಂದು ಸೆಂಟ್ರಲ್ಲಿ ಹಾಕ್ಬೇಕಲ್ಲ, ಅದನ್ನ ಹಾಕಿದ್ಮೇಲೆ ಬ್ಯಾಕ್ ಹೋಗಿ ಎಂಡ್ ಲಾಕ್ ಮಾಡ್ತೀನಿ ನಾನು. ನೋಡಿ, ಈಗ 3mm ಬೀಡ್ಸು ಮತ್ತು 2 ಇವು ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ಪ್ರತಿ ಒಂದು ಸ್ಟೆಪ್ಪಲ್ಲಿ ಇದೇ ಥರ ಹಾಕ್ತಾಯಿದ್ದೀನಿ, ವೇರಿಯೇಷನ್ ಏನು ಆಗ್ತಿಲ್ಲ, ಸೇಮ್ ಬರುತ್ತೆ ನೋಡಿ. ಈಗ ಫಸ್ಟ್ ಇಲ್ಲಿ 2 ಕಟ್ ವರ್ಕ್ ಬೀಡ್ಸು ಒಂದು 4mm ಬೀಡ್ಸ್ ಹಾಕಿದ್ನಲ್ವ, ಅದ್ರ ಅದು ಎಲ್ಲಿ ಬರುತ್ತೋ ಅದೇ ಆಪೋಸಿಟ್ ಡೈರೆಕ್ಷನಲ್ಲಿ ವಿ ಶೇಪ್ ಹಾಕಿದ್ದೀವಲ್ಲ, ಅದ್ರ ಪಕ್ಕನೇ ಬರಬೇಕು ಒಂದು. ನೋಡಿ ಕರೆಕ್ಟಾಗಿ ಈ ಲೈನು ಎಡ್ಜಿಗಿಂದ ಆ ಕಡೆಗೆ ಬರ್ಬೇಕಲ್ವ, ನೋಡಿರಿ ಆ ಥರ ಹಾಕ್ತಾಯಿದ್ದೀನಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ 4 ಈ ಲೀಫ್ ಶೇಪ್ ನೋಡಿದ್ದೀರಲ್ವ, ಎಲೆ ಡಿಸೈನು ಆ ಥರ ಒಟ್ಟು ಆ ಥರ ಬರುತ್ತೆ ಶೇಪು. ಆ ಥರ ಹಾಕೋದಕ್ಕೆ 4 ಲೈನ್ ಹಾಕಿದ್ದೀನಿ ನೋಡಿ. 4 ಕಟ್ ವರ್ಕ್ ಬೀಡ್ಸ್ ಬಳಸಿ 4 ಲೈನ್ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಡಿಸೈನ್ ಮಾತ್ರ ಈಸಿಯಾಗಿ ಹಾಕ್ಬೋದು. ಬಟ್ ಏನಂದರೆ ನಾವು ಹಾಕ್ಬೇಕು ಅನ್ನೋದೊಂದು ಧೈರ್ಯ ಇರಬೇಕು, ಹಾಕ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕು ನೋಡಿ. ಈಗ 4 ಬೀಡ್ಸ್ ಹಾಕಿದ್ನ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ಬೇಕಾಗುತ್ತೆ. ಈಗ ಒಂದು ಲೈನ್ ಕಂಪ್ಲೀಟ್ ಆದಮೇಲೆ ಅಲ್ಲೊಂದು ಚೈನ್ ಹಾಕ್ತೀವಿ, ಮತ್ತು ಈ ಕಡೆ ಅದ್ರ ಪಕ್ಕ ಬರ್ಬೇಕಾದ್ರೆ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಬರಬೇಕಾಗುತ್ತೆ. ಅಲ್ಲೇ ಮುಂದಕ್ಕೆ ಬಂದರೆ ಏನಾಗುತ್ತೆ, ಅದು ಈ ಥರ ಬೆಂಡಾಗಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿರಿ, ಮತ್ತೆ ಒಂದು ಚೈನ್ ಹಾಕಿದ್ದೆ, ಮತ್ತು ಈಗ ಇನ್ನೊಂದು ಚೈನ್ ಪಕ್ಕದಲ್ಲಿ ಹಾಕಿ ಮತ್ತೆ ಇನ್ನೊಂದು 4 ಬೀಡ್ಸ್ ಬಿಡ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಇವಾಗ ಫಸ್ಟಿಗೆ ಯಾವ ಥರ ಹಾಕಿದ್ನೋ ಅದೇ ಥರ 2 ಕಟ್ ವರ್ಕ್ ಬೀಡ್ಸು ಮತ್ತು 3mm ಬೀಡ್ಸು ಸೇಮ್ ಇದೇ ಥರ ಬರುತ್ತೆ. ಬಟ್ ಈ ಲೀಫ್ ಮಾತ್ರ ಈ ಮಧ್ಯದಲ್ಲಿರೋದಕ್ಕೆ ಮಾತ್ರ 2 ಬರುತ್ತೆ ಅಷ್ಟೇ. ಇವೆರಡಕ್ಕೂ ಬರಲ್ಲ, ಯಾಕಂದರೆ ಇವೆರಡಕ್ಕೂ ಲೈನ್ ಮೇಲೆ ಬಂದಿದೆಯಲ್ವ, ಈ ಕಡೆ ಎಲ್ಲ ಬೀಡ್ಸ್ ಬರುತ್ತೆ. ಅದಕ್ಕೋಸ್ಕರ ಆ ಕಡೆ ಮಾತ್ರ ಲೀಫ್ ಶೇಪಲ್ಲಿ ಕಟ್ ವರ್ಕ್ ಬೀಡ್ಸ್ ಒಂದು ಲೈನ್ ಬರುತ್ತೆ ನೋಡಿರಿ. ಈಗ ವಿ ಶೇಪಲ್ಲಿ ಹಾಕಿದ್ನ ಮತ್ತು ಅದನ್ನ ರಿಪೀಟ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಲೋಡಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಿದೆ ನೋಡಿರಿ ವಿಡಿಯೋ. ಅಷ್ಟು ಬಿಟ್ಟರೆ ಫಾಸ್ಟಾಗೆ ತೋರಿಸ್ಬೋದು, ಬಟ್ ನಿಮಗೆ ಅರ್ಥ ಆಗೋಲ್ಲ ಅಂತ ಸ್ಲೋ ಮಾಡಿದ್ದೀನಿ ಅಷ್ಟೇ. ವಿ ಶೇಪಲ್ಲಿ ಯಾವ ಥರ ಹಾಕಿದ್ದೀನೋ ಮತ್ತೆ ಅದೇ ಥರನೇ ಹಾಕ್ತಾಯಿದ್ದೀನಿ ನೋಡಿ. 3mm ಬೀಡ್ಸು, 2 ಕಟ್ ವರ್ಕ್ ಬೀಡ್ಸು ಮತ್ತು ಆ ಕಡೆ 2 ಕಟ್ ವರ್ಕ್ ಬೀಡ್ಸ್ ಮತ್ತು 3mm ಬೀಡ್ಸು.
ಸೇಮ್ ಈ ಕಡೆ ಹೆಂಗಿದೆಯೋ ಆ ಕಡೆನೂ ಹಂಗೆ ಬರುತ್ತೆ ಮತ್ತು ಮೇಲ್ಗಡೆನೂ ಹಂಗೆ ಬರುತ್ತೆ. ಈ ಲೀಫ್ 4 ಲೈನ್ ಕಟ್ ವರ್ಕ್ ಬೀಡ್ಸ್ ಲೈನ್ಸ್ ಮಾತ್ರ ಎಕ್ಸ್ಟ್ರಾ ಬರ್ತಿದೆ ನೋಡಿ. ನಿಧಾನಕ್ಕೆ ನೋಡಿ ಕರೆಕ್ಟ್ ಶೇಪ್ ಬರೋ ಥರ ಹಾಕಿ. ಅವಸರಕ್ಕೋಗಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ವೇರಿಯೇಷನ್ ಹಾಕಕ್ಕೆ ಹೋಗಬೇಡಿ. ಸೇಮ್ ಇದು ಯಾವ ಥರ ಬರುತ್ತೋ ಅದೇ ಥರನೇ ರಿಪೀಟ್ ಆಗುತ್ತೆ ಅಷ್ಟೇ. ಈಗ ಮತ್ತೆ 3 mm ಬೀಡ್ಸು ಮತ್ತು 2 ಕಟ್ ವರ್ಕ್ ಬೀಡ್ಸು ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಇದು 3 mm ಬೀಡ್ಸು 2 ಕಟ್ ವರ್ಕ್ ಬೀಡ್ಸ್ ಹಾಕಿದ್ನಲ್ಲ ಮತ್ತೆ ಅದೇ ಥರ ಆ ಕಡೆ ಬರ್ತಾಯಿದೆ ನೋಡಿ. ಇವಾಗ ಆ ಕಡೆ ಹೆಂಗೆ ಹಾಕಿದ್ದೀನ ಸೇಮ್ ಅದೇ ಥರನೇ ಬರುತ್ತೆ ಈ ಕಡೆ. ಈಗ ಎಂಡ್ ಲಾಕ್ ಮಾಡಿದ್ದೀನಿ. ಮತ್ತು ಈಗ 4 ಲೈನು 4 ಯಾವ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ ಲೀಫ್ ಶೇಪಲ್ಲಿ. ಕರೆಕ್ಟ್ ಅವೆರಡು ಸರ್ಕಲ್ ಶೇಪ್ ಮಧ್ಯದಿಂದಲೇ ಹೋಗ್ಬೇಕಾಗುತ್ತೆ, ಅಲ್ಲಿಂದಲೇ ಹೊರಗಡೆ ಲೀಫ್ ಶೇಪ್ ಬಂದಿದೆ ಅನ್ನೋ ಥರ ಕಾಣಿಸುತ್ತೆ ನೋಡಿ. ಇವೆ ಎರಡು ಲೀಫ್ ಶೇಪ್ ಮಾತ್ರ ರಿಪೀಟ್ ಆಗುತ್ತೆ ಆ ಕಡೆಯಿಂದ ಈ ಕಡೆಂದು. ಈ ಮಿಕ್ಕಿರೋದೆಲ್ಲ ಸೇಮ್ 3ಕ್ಕೂ ಏನು ಹಾಕ್ತೀವೋ ಕಾಮನ್ನಾಗಿ ಅವೇ ಹಾಕ್ಬೇಕಾಗುತ್ತೆ. ಈಸಿಯಾಗಿ ಹಾಕ್ಬೋದು ನೋಡಿ. ಇದೇನು ರಿಸ್ಕ್ ಆಗೋಲ್ಲ, ಏನಿಲ್ಲ, ಲೇಟು ಆಗೋದಿಲ್ಲ, ಫಾಸ್ಟ್ ಆಗುತ್ತೆ ವರ್ಕು. ನಾವು ಎಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಲೋಡಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಅನಿಸುತ್ತೆ, ಅಷ್ಟು ಬಿಟ್ಟರೆ ಫಾಸ್ಟಾಗಿ ಹಾಕ್ಬೋದು. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲಿ ಏನಂತ ಕಷ್ಟ ಅನಿಸೋದಿಲ್ಲ ವರ್ಕ್ ಮಾಡೋದು. ಬಟ್ ಏನಂದರೆ ಪೇಷನ್ಸಿಂದ ಹಾಕ್ಬೇಕು. ಕುತ್ಕೊಂಡು ಹಾಕೋದಿದೆಯಲ್ಲ ಭಾರಿ ಕಷ್ಟ. ಎಷ್ಟಂದರೆ ಕುತ್ಕೊಂಡು ಬ್ಯಾಕ್ ಪೇನ್ ಬಂದುಬಿಡುತ್ತೆ ಒಂದೊಂದ್ಸಲ, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ತಾ ಹೋಗಿ. ಕಂಟಿನ್ಯೂಸ್ ಕುತ್ಕೊಂಡ್ರೂ ಪೇಯ್ನ್ ತುಂಬ ಬಂದುಬಿಡುತ್ತೆ ಅದಕ್ಕೋಸ್ಕರ. ಬಟ್ ಇದು ಏನು ಕಲಿಬೇಕು ಜಾಸ್ತಿ ಅಂದರೆ ಫಾಸ್ಟ್ ಹಾಕೋದು ಕಲಿಬೇಕು, ಹಂಗಾದ್ರೆ ವರ್ಕೌಟ್ ಆಗುತ್ತೆ ನೋಡಿರಿ. ನಾವು ಸ್ಲೋ ಹಾಕ್ತೀವಿ ಅಂದರೆ ಕೆಲವರು ಇದರಲ್ಲೇ ನಾವೇನಾದರೂ ಇನ್ಕಮ್ ಮಾಡ್ಬೇಕನ್ನೋರು ವರ್ಕ್ ಫಾಸ್ಟ್ ಮಾಡೋದು ಕಲ್ತ್ಕೊಳ್ರಿ, ಆವಾಗ ನಿಮಗೆ ಯೂಸ್ ಆಗುತ್ತೆ. ನೀವು ಸ್ಲೋ ಹಾಕ್ತೀನಿ ಅಂದರೆ ಇದ್ರಲ್ಲಿ ಅರ್ನ್ ಮಾಡೋಕ್ಕಾಗೋದಿಲ್ಲ ನೋಡಿರಿ. ಈಗ ಲೀಫ್ ಶೇಪ್ ಬಂತಲ್ಲ, ಈಗ ಇಷ್ಟು ಮುಗಿದ್ಮೇಲೆ ಇವಾಗ ಈ ಕಡೆ 3 ಲೈನ್ ಮೇಲೆ ಯಾವ ಥರ ಹಾಕಿದ್ದೀವೋ ಅದೇ ಥರನೇ ಹಾಕ್ಬೇಕು ನೋಡಿರಿ. ಈ 3rd ಲೈನಲ್ಲಿ ಅಲ್ಲಿಂದ ಅಟ್ಯಾಚ್ ಆಗಂಗೆ ಒಂದು ಹಾಕ್ತಾಯಿದ್ದೀನಿ. ಒಂದು 3 mm ಬೀಡ್ಸು, 2 ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೆಂಟ್ರಲ್ಲಿ ವಿ ಶೇಪ್ ಬರೋ ಥರ 3ನೇ ಮಧ್ಯದಲ್ಲಿರ್ತಕ್ಕಂಥ ಲೈನ್ ಮೇಲೆ ವಿ ಶೇಪ್ ಯಾವ ಥರ ಬರೋದಂತ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ಇದರಲ್ಲಿ ಏನು ಕಷ್ಟ ಅಂತ ಅನಿಸೋದಿಲ್ಲ. ಇದನ್ನು ಬೇಕಾದ್ರೆ ನಾವು ಕ್ರೋಶೆ ಕಡ್ಡಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸೂಜಿ ದಾರ ಕೈಯಲ್ಲಿ ಹಾಕ್ಬೋದು. ಇನ್ನೇನು ಲವಂಗ ಸ್ಟಿಚ್ಚು ಸೂಜಿ ದಾರದಲ್ಲಿ ಹಾಕ್ತೀವ, ಹಾಗಾಗಿ ಈ ಬೀಡ್ಸ್ನೂ ಸಹ ನಾವು ಸೂಜಿ ದಾರದಲ್ಲೇ ಹಾಕ್ಬೋದು ನೋಡಿ. ಇದಕ್ಕೆ ಕ್ರೋಶೆ ಕಡ್ಡಿನೇ ಬಳಸ್ಬೇಕಂತ ಏನಿಲ್ಲ, ಸೂಜಿ ದಾರದಲ್ಲಿ ಸಹ ಹಾಕ್ಬೋದು.
ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡಿರಿ ಡಿಸೈನ್ ಮಾತ್ರ. ಈಗ ವಿ ಶೇಪ್ ಹಾಕ್ತೀನಿ. ಮಧ್ಯದ್ದು ಹಾಕಲ್ಲ ಫಸ್ಟು, ಆ ಕಡೆ ಮತ್ತು ಈ ಕಡೆ ಹಾಕಿ ಮಧ್ಯದ್ದು ಲಾಸ್ಟಿಗೆ ಹಾಕ್ತೀನಿ. ಯಾಕಂದರೆ ಮಧ್ಯದ್ದು ಇವೆರಡಕ್ಕಿಂತ ಉದ್ದ ಬರ್ಬೇಕು, ಅದಕ್ಕೋಸ್ಕರ. ಈ ಒಂದೇ ಟೈಪ್ ಬೀಡ್ಸ್ ಆದರೆ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗ್ಬೋದು. ಬಟ್ ಮಧ್ಯದಲ್ಲಿ ಅದೊಂದು ಇದೊಂದು ಹಾಕ್ಬೇಕು ಅಂದಾಗ ಏನಾಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ ನೋಡಿರಿ ವರ್ಕ್. ಈಗ ನೆಕ್ಸ್ಟ್ ಸೆಂಟ್ರ್ ಲೈನಿಂದ ನೋಡಿರಿ ಲಾಸ್ಟ್ ಲೈನ್ ಹಾಕ್ತಾಯಿದ್ದೀನಿ. ಅಂದರೆ ವಿ ಶೇಪಲ್ಲಿ ಮಧ್ಯದಲ್ಲಿ ಬರುತ್ತಲ್ವ, ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ. 3mm ಬೀಡ್ಸು ಮತ್ತು 2 ಶುಗರ್ ಇವು ಕಟ್ ವರ್ಕ್ ಬೀಡ್ಸ್. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ಕರೆಕ್ಟಾಗಿ ಆ ಸರ್ಕಲ್ಗೆ ಸ್ವಲ್ಪ ಅಂಟ್ಕೊಂಡಿರೋ ಥರ ಆ ಥರ ಹಾಕಿ, ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಈಗ ಲಾಸ್ಟ್ ಮೂಲೆಯಲ್ಲಿ ಬರುತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ. ಇದು ಬಾರ್ಡ್ರ್ ಲೈನ್ ಇದೆಯಲ್ಲ, ಆ ಲೈನಿಗೂ ಸ್ವಲ್ಪ ನಿಯರಾಗಿರುತ್ತೆ ನೋಡಿ. ಕರೆಕ್ಟಾಗಿ 3ನೇ ಲೈನ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಆಲ್ಟರ್ನೇಟಾಗಿ ಬರ್ತಿದೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಈಗ ನೋಡಿರಿ ಲಾಸ್ಟ್ ಹಾಕ್ತಾಯಿದ್ದೀನಿ. ಇದು ಮುಗಿದ ಮೇಲೆ ಈ ಕಡೆ 3 ಲೈನ್, ಆ ಕಡೆ 3 ಲೈನ್ ಹಾಕೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.